ಹಲೋ ಗೆಳತಿಯರೇ, ನೀವು ನೋಡ್ತಾ ಇದ್ದೀರಾ ಸಾರಿ ಸ್ಟೋರಿ ಮತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಸೀರೆಯ ಕಥೆಗಳು. ಬನ್ನಿ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಫಸ್ಟ್ ಸೀರೆ ಕಾಂಬಿನೇಷನ್ ನೋಡಿದ್ರೇ ಅಟ್ರಾಕ್ಟಿವ್ ಆಗಿದೆ. ಮಸ್ಟರ್ಡ್ ಮತ್ತು ಮರೂನ್ ಕಾಂಬಿನೇಷನ್. ಈ ಕಾಂಬಿನೇಷನ್ನ ಬೇರೆ ಯಾವ ಕಾಂಬಿನೇಷನು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಸ್ಪೆಷಾಲಿಟಿ ಈ ಸೀರೆದು. ಪ್ಲಸ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಸೀರೆಯ ಪಲ್ಲು ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಆ ಬಾರ್ಡರ್ ಎಲ್ಲ ನೋಡ್ಕೊಂಡು ಬರ್ಬೋದು ನೀವು. ಎರಡು ಸೈಡು ಸೇಮ್ ಬಾರ್ಡರ್ ಇದೆ. ಪಲ್ಲು ನಾರ್ಮಲ್ ಕಡ್ಡಿ ಪಲ್ಲು ಥರ ಇದೆ. ಪಲ್ಲು ತುಂಬ ಬುಟ್ಟ ಬುಟ್ಟ ಇದೆ. ಸೊ ಅನ್ಫಾರ್ಚುನೇಟ್ಲಿ ಈ ಥರ ಸೀರೆಗಳನ್ನ ನಾನು ರೀಸೆಂಟಾಗಿ KSICಲಿ ನೋಡೇ ಇಲ್ಲ. ಈ ಸೀರೆನ 2016 ಪರ್ಚೇಸ್ ಮಾಡಿದ್ದು. ಆಮೇಲೆ ಇನ್ನೊಂದು ವಿಷಯ ಕ್ಲಾರಿಫೈ ಮಾಡ್ತೀನಿ, ಇವತ್ತು ನಾನು ತೋರಿಸ್ತಾ ಇರೋ ಸೀರೆಗಳು ಖಂಡಿತ ನನ್ನದಲ್ಲ, ನನ್ನ ಫ್ರೆಂಡ್ ಅವ್ರದ್ದು. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ನಾನು ಬೇರೆಯವ್ರ ಸೀರೆ ತೋರಿಸೋ ಅವಶ್ಯಕತೆ ಏನಿದೆ ಅಂತ ಕ್ವಶನ್ ಬರ್ಬೋದು. ಬಟ್ ಏನಕ್ಕೆ ನಾನು ಅವ್ರ ಸೀರೆಗಳನ್ನ ತೊಗೊಬಂದಿದ್ದೀನಿ ಅಂದರೆ, ಅವರು ಆಲ್ಮೋಸ್ಟು 1993 ಸೀರೆಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಆವಾಗಿನ ಸೀರೆಗಳಿಗೂ ಈಗಿನ ಸೀರೆಗಳಿಗೂ ಏನು ಡಿಫ್ರೆನ್ಸ್ ಇದೆ, ಆಮೇಲೆ 30 ಇಯರ್ಸ್ ಆದ್ರೂ ಈ ಸೀರೆಗಳ ಶೈನು, ಆ ಲಸ್ಟರ್ ಹೇಗಿರುತ್ತೆ ಅಂತ ಒಂದು ಐಡಿಯಾ ಬರಲಿ ವೀವರ್ಸ್ಗೆ ಅನ್ನೋದಕ್ಕೋಸ್ಕರ ಮಾತ್ರ ಇದನ್ನು ನಾನು ಮಾಡ್ತಾ ಇರೋದು, ಬೇರೆ ಏನೂ ಕಾರಣ ಇಲ್ಲ. ಸೊ ನೆಕ್ಸ್ಟ್ ಸೀರೆ ಬಂದು ಪರ್ಪಲ್ ಸೀರೆ. ಸೊ ಈಗ ಮುಂಚೆ ತೋರಿಸಿದ್ದು 2016 ಪರ್ಚೇಸ್ ಮಾಡಿರೋದು. ಇದು ಬಂದು 2015 ಪರ್ಚೇಸ್ ಮಾಡಿದ್ದಂತೆ. ಸೊ ನೋಡ್ತಾ ಇರಬಹುದು ನೀವು, ಈ ಸೀರೆಗಳು ಆಲ್ಮೋಸ್ಟ್ 10 ಇಯರ್ಸ್ ಓಲ್ಡ್ ಸೀರೆ ಆದ್ರೂ ನೆನ್ನೆ ಮೊನ್ನೆ ತಂದಿಟ್ಟಿದ್ದೀವ ಅನ್ನೋ ಥರ ಇದೆ. ಸೊ ಇದು ಆ್ಯಕ್ಚುಲಿ ಪರ್ಪಲ್, ಈ ಥರ ಪರ್ಪಲ್ ಲ್ಯಾವೆಂಡರ್ ಪರ್ಪಲ್ ಇಲ್ಲ, ಆ್ಯಕ್ಚುಲಿ ವೈನ್ ಕಲರು. ಮತ್ತು ಈ ಸೀರೆಗೆ 2 ಸೈಡು ಬಾರ್ಡರ್ ಇಲ್ಲ, ಒಂದು ಸೈಡ್ ಮಾತ್ರ ಬಾರ್ಡರ್ ಇರುವಂಥದ್ದು ಯೂನಿಕ್ ಕಲರು. ನೆಕ್ಸ್ಟ್ ಸೀರೆ ಬಂದು ನಾನು ಫಸ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೆರಗೆ ಕಾಣಿಸ್ತು. ನಾನು ಈ ಕಲರೇ ಸೀರೆ ಅಂದ್ಕೊಂಡೆ, ಬಟ್ ಈ ಕಲರ್ ಇದು ಸೆರಗು, ಅದು ಆ ಕಲರು ಬ್ಲೂ ಕಲರ್ ಇರೋದು ಸೆರಗು, ಬಾಡಿ ಇರೋದು ರೆಡ್ ಕಲರು. ಫಸ್ಟು ಸೆರಗನ್ನ ತೋರಿಸ್ಬಿಡ್ತೀನಿ. ಚಿಕ್ಕದಾಗಿ ಮಾವಿನಕಾಯಿ ಬುಟ್ಟ, ಅದು ಒಂದು ಸಖತ್ತಾಗಿ ಎಲಿಗೆಂಟ್ ಲುಕ್ ಕೊಡುವಂಥದ್ದು. ಆ ಮಾವಿನಕಾಯಿ ಬುಟ್ಟ ಅಂದಿದ ತಕ್ಷಣವೇ ನನಗೆ ಒಂದು ಹುಮ್ಮಸ್ ಬರುತ್ತೆ. ಮಾತಾಡೋಕ್ಕಾಗಲಿ, ಅದನ್ನು ನೋಡೋಕ್ಕಾಗಲಿ, ಉಟ್ಕೊಳ್ಳೋಕ್ಕಂತೂ ಇನ್ನೂ ಖುಷಿನೇ. ಸೊ ನಾರ್ಮಲಿ KSIC ಸೀರೆಗಳಿಗೆ ಇರೋ ಥರ ಕಡ್ಡಿ ಪಲ್ಲುನೇ ಇದೆ. ಮತ್ತು ಈ ಸೀರೆದು ಕೋಡ್ ನಂಬರ್ ಇದು. ಕೆಲವೊಂದು ಸೀರೆಗಳಿಗೆ ತೊಗೊಳೋದು ಮರ್ತ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆಮೇಲೆ ಆ ಚಿಕ್ಕ ಬಾರ್ಡರ್ ನೋಡಿ, ಅದು ಎಷ್ಟು ಎಲಿಗೆಂಟ್ ಲುಕ್ ಇದೆ. ಸ್ಯಾರಿ ಆ್ಯಕ್ಚುಲಿ ರೆಡ್ ಕಲರ್ ಇದೆ, ಮೇ ಬಿ ಪಿಂಕ್ ಕಾಣಿಸ್ತಿದೆಯೇನೋ ಶೇಡಲ್ಲಿ ವಿಡಿಯೋದಲ್ಲಿ. ಸೊ ಐ ಆಮ್ ರಿಯಲಿ ಸಾರಿ. ರೆಡ್ ಕಲರ್ ಸ್ಯಾರಿ ಇದು, ಒಂದು ಒಳ್ಳೆಯ ಕಾಂಟ್ರಾಸ್ಟ್ ಕಾಂಬಿನೇಷನಲ್ಲಿರುವಂಥ ಸ್ಯಾರಿ. ಮೋರೋವರ್ ಇವಾಗ ಆ ಕೋಡನ್ನು ತೋರಿಸ್ತಿದ್ರು ಏನೂ ಡಿಫ್ರೆನ್ಸ್ ಆಗಲ್ಲ ಅನ್ಕೋತೀನಿ. ಬಿಕಾಸ್ ಮುಂಚೆ ಥರ ಅವರು ಕೋಡ್ ಹೇಳಿದ್ರೆ ಸೀರೆನ ರೆಡಿ ಮಾಡಿಸಿ ಕೊಡ್ತಾ ಇಲ್ಲ ಇವಾಗ KSICನಲ್ಲಿ. ಬಿಕಾಸ್ KSICಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ರೆಗ್ಯುಲರ್ ಸ್ಟಾಕ್ಸನ್ನು ವೀವ್ ಮಾಡಿ ಅದನ್ನು ಕ್ಲಿಯರ್ ಮಾಡೋದೇ ಅವ್ರಿಗೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಪಾಪ. ಈ ಸೀರೆನ 2010 ತೊಗೊಂಡಿದ್ದಂತೆ, ಸಾರಿ ಐ ಫಾರ್ಗಾಟ್ ಟು ಮೆನ್ಷನ್. ನೆಕ್ಸ್ಟ್ ಸೀರೆ ಬಂದು ಇದನ್ನು ಆಲ್ಮೋಸ್ಟ್ ಶಾರ್ಟ್ಸಲ್ಲಿ ನೋಡಿರ್ತೀರ. ಈ ಸೀರೆ 2007 ತೊಗೊಂಡಿದ್ದಂತೆ. ಸೊ ಒಂದು ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು. ಈ ಶೇಡ್ ಆಫ್ ಬ್ಲೂಗೆ ಅವರು ಕಾಪರ್ ಸಲ್ಫೇಟ್ ಬ್ಲೂ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಕೇಳಿದೆ ಈ ವರ್ಡ್ನ. ಸೊ ಬ್ಲೂವಲ್ಲೂ ಅಷ್ಟೊಂದು ಶೇಡ್ಸ್ ಇದೆಯಾ ಅಂತ ನಂಗೆ ಆಶ್ಚರ್ಯ ಆಯಿತು. ಈ ಸ್ಯಾರಿ ಆಲ್ಮೋಸ್ಟ್ ತೊಗೊಂಡು 18 ಇಯರ್ಸ್ ಆದ್ರೂ ಆ ಶೈನು, ಆ ಲಸ್ಟರು ಹಾಗೇ ಇದೆ. ಅದೇ ನಮ್ಮ KSIC ಮೈಸೂರು ಸಿಲ್ಕ್ ಸೀರೆಗಳ ಒಂದು ಸ್ಪೆಷಾಲಿಟಿ. ಸೊ ನೆಕ್ಸ್ಟ್ ಸೀರೆ ತೋರಿಸ್ತೀನಿ. ಆ ಸೀರೆ ಬಗ್ಗೆ ಹೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಈ ಸೀರೆನ ಅವರು 1992 ಪರ್ಚೇಸ್ ಮಾಡಿದಾರಂತೆ. ಡು ಯು ಬಿಲೀವ್ ಇಟ್? ಆಲ್ಮೋಸ್ಟ್ 33 ಇಯರ್ಸ್ ಓಲ್ಡ್ ಸಾರಿ. ಇದು ನೆನ್ನೆ ಮೊನ್ನೆ ಪರ್ಚೇಸ್ ಮಾಡಿರೋ ಥರ ಇದೆ. ಆ KSIC ಸೀರೆಗಳನ್ನ ಪರ್ಚೇಸ್ ಮಾಡೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದೇ ಅಲ್ಲಿ. ನೀವೊಂದು ಆಫ್ಟರ್ 20-30 ಇಯರ್ಸ್ ತೆಗೆದ್ರೂ ಸ್ಯಾರಿ, ಇಟ್ ಈಸ್ ಆ್ಯಸ್ ಫ್ರೆಶ್ ಆ್ಯಸ್ ಯು ಹ್ಯಾವ್ ಬಾಟ್ ಇಟ್ ಎಸ್ಟರ್ಡೇ. ಸೊ ಈ ಸೀರೆಗಳನ್ನ ನಾನು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇರೋದು ಬೆಂಗಳೂರು, ಮೈಸೂರು ಅಲ್ಲದೆ ಬೇರೆ ಕಡೆಯಿಂದ ಲೇಡೀಸ್ ನೋಡ್ತಾ ಇರ್ತಾರಲ್ವ, ಅವ್ರಿಗೆ KSIC ಬಗ್ಗೆ ಒಂದು ಆ ರಾಯಲ್ ಹೆರಿಟೇಜ್ ಬಗ್ಗೆ, ಅಥೆಂಟಿಸಿಟಿ ಬಗ್ಗೆ, ಎಲ್ಲಿ ತೊಗೋಬೇಕು, ಹೇಗೆ, ಆಮೇಲೆ ಎಲ್ಲೋ ಟ್ರಿಪ್ಪಿಗೆ ಅಂತ ಬಂದಿರ್ತಾರೆ, ಅವರು ಇಲ್ಲಿ ಬಂದು ಮೋಸ ಹೋಗಿ ಮೈಸೂರು ಸಿಲ್ಕ್ ಸೀರೆ ಅಂದ್ಕೊಂಡು ಯಾವುದೋ ಸೀರೆ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ. ಅಂಥವ್ರಿಗೋಸ್ಕರ ನಾನು ಈ ಥರ ವೀಡಿಯೋಗಳನ್ನ ಮಾಡ್ತಾ ಇರೋದು. ಈ ಸೀರೆಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.